ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತ ನಾಗ್ ಅಂತ ಹೇಳ್ತಾ, ಇದು ಕೊಡಕಲ್ನ ಸೆಕೆಂಡ್ ಡೇ. ಅಂದರೆ ನಾವು ಟ್ರಿಪ್ ಹೋಗಿದ್ದು ಸೆಕೆಂಡ್ ಡೇ. ಸೊ ನಾವು ರೂಮ್ಗೆಲ್ಲ ವೆಕೇಟ್ ಆದ್ವಿ. ಮಾರ್ನಿಂಗೇ ಅಲ್ಲಿ ಹೋಮ್ ಸ್ಟೇ ಅಲ್ಲಿರೋದ್ರಿಂದ ಸೊ ಇಡ್ಲಿ ಸಾಂಬಾರ್ ಚಟ್ನಿ ಮತ್ತು ತಮಿಳ್ ಸ್ಟೈಲ್ ಪೊಂಗಲ್ ಕೂಡ ಎಷ್ಟು ಮೂರು ಮೂರು ಇಡ್ಲಿ ಒಬ್ರಿಗೆ. ಸೊ ನಾವು ಇನ್ನು ಹಾಕೊಂಡು ಯಾರ್ಯಾರು ತಿಂದಿಲ್ಲ? ಎಲ್ಲರಿಗೂ ಒಂದು ಮೂರು ಮೂರು ಇಡ್ಲಿ ಚಟ್ನಿ ಮತ್ತು ಪೊಂಗಲ್ಲು. ನೀವು ನಂಬ್ತಿರಲ್ವೋ, ನಾವು ಬೆಂಗಳೂರಲ್ಲಿ ಹೆಸರುಬೇಳೆ ಹಾಕ್ಬಿಟ್ಟು ಪೊಂಗಲ್ ಮಾಡ್ತೀವಿ. ಸೊ ಏನು ಹಾಕಿರಲಿಲ್ಲ, ನೋಡಿದ್ರೆ ಗೊತ್ತಾಗ್ತಾಯಿತ್ತು. ಒಂದು ಸ್ಮ್ಯಾಶ್ ಆಗಿರೋ ಅನ್ನಕ್ಕೆ ಜೀರಿಗೆ ಮೆಣಸು ಮತ್ತು ಒಗ್ಗರಣೆ ಕೊಟ್ಬಿಟ್ಟು ಮಾಡಿದರು. ರಿಯಲಿ ನಾವು ಅಷ್ಟು ಏನೇನೋ ಹಾಕಿ ಎಲ್ಲ ಮಾಡಿದ್ರು ಅಷ್ಟು ಟೇಸ್ಟಿ ಅಷ್ಟು ಬರಲ್ಲ. ಬಟ್ ಇವ್ರು ಕೊಟ್ಟಂಥ ಪೊಂಗಲ್ಲು ತುಂಬಾ ಸಖತ್ತಾಗಿತ್ತು. ಬಟ್ ಫಸ್ಟು ನಾನು ಇಡ್ಲಿ ಸಾಂಬಾರು ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ನಾನು ಟೇಸ್ಟ್ ಮಾಡಿಬಿಟ್ಟು ನಂದು ನನ್ನ ಮಗನ ಬ್ಯಾಲೆನ್ಸ್ ಇತ್ತು. ಸೊ ಬಂದಾಗ ತಿಂದ್ವಿ, ನಾನು ನನ್ನ ಮಗ, ದೊಡ್ಡ ಮಗ ತಿಂದ್ವಿ. ಇದಾದಮೇಲೆ ನಾವು ತಿಂತಾಯಿದ್ವಿ, ನಮ್ಮ ಡ್ಯಾಡಿ ಹಾಕ್ತಿರೋದು ನಮಗೆ. ಸೊ ಖಾರ ಪೊಂಗಲ್ ಕೂಡ ಹಾಕ್ಕೊಂಡ್ವಿ. ನೋಡ್ತಾ ಇದ್ರಲ್ಲ, ನಮ್ಮದು ಪೊಂಗಲ್ಲು ಯೆಲ್ಲೋ ಕಲರು ತೆಳ್ಳಗಿರುತ್ತೆ. ಬಟ್ ಇವ್ರದ್ದು ಪೊಂಗಲ್ಲು ನೋಡ್ತಾ ಇದ್ರಲ್ಲ ಗಟ್ಟಿರುತ್ತೆ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಕೊಕ್ಕೋಟೈಲ್ ವಾಚಿಂಗ್ಗೆ ನಾವು ಹೋದ್ವಿ. ಅಂದರೆ ಅದು ನೋಡೋಕ್ಕೆ ಒಂದು ರೀತಿಯಲ್ಲಿ ಕಾಣುತ್ತೆ ಅನ್ನೋ ಒಂದಿದು ಆಯಿತು ಅಂತ ಅಲ್ಲಿ ನೋಡೋಣ ಅಂದ್ಬಿಟ್ಟು ನಾವೆಲ್ಲರೂ ಹೊರಟ್ವಿ. ನಮ್ಮ ಐರಾವತ ಅಂದರೆ ಇದೆ. ಏನಕ್ಕಂದರೆ ನಾವು ಎಲ್ಲೇ ಒಂದು ಲಾಂಗ್ ಹೋದ್ರೂ ನಾವು ನಮ್ಮ ಡ್ಯಾಡಿ ಕಾರಲ್ಲೇ ಹೋಗೋದು. ಸೊ ಅಲ್ಲಿಂದ ಒಳಗಡೆ ಹೋದ್ವಿ. ನಾವು ನೋಡ್ತಾ ಇದ್ದೀರಲ್ಲ, ಆಕಾಶ ಯಾವುದು, ಭೂಮಿ ಯಾವುದು, ಅಥವಾ ಆಕಾಶನೇ ಮೇಲೆ ಬಂದುಬಿಟ್ಟಿದೆಯಾ ಅನ್ನೋಷ್ಟು ಆ ಸೌಂದರ್ಯ ಸೊಬಗು. ಆಹಾಹಾ, ನಿಜವಾಗ್ಲೂ ನಾವು ಬೆಂಗಳೂರಲ್ಲಿ ಬೆಂಡೆಕಾಯಿ ಆಗಿದ್ವಿ. ನಾವು ಕೊಡೈಕೆನಾಲ್ಗೆ ಬಂದಿದ್ದ ತಕ್ಷಣ ಫುಲ್ ಕೂಲ್ ವೆದರ್. ಇದು ನೀವು ನಂಬ್ತಿರೋ ಇಲ್ಲ, ಮಾರ್ನಿಂಗ್ 9 o'clock ಅಷ್ಟರಲ್ಲಿ ನಾವು ಇದ್ವಿ. ಅಷ್ಟರಲ್ಲಿ ಎಲ್ಲ ಶಾಪ್ಸ್ ಎಲ್ಲ ಓಪನ್ ಮಾಡ್ತಾಯಿದ್ರು. ನಮ್ಮ ರತ್ನಮ್ಮ ನೋಡಿರಿ, ನಮ್ಮ ಡ್ಯಾಡಿ ಫೋಟೋ ಹೊಡಿತಾಯಿದ್ರೆ ಇದೆಲ್ಲ ಡ್ರೈ ಫ್ರೂಟ್ಸ್ಗಳು ಪ್ಯಾಕೆಟು ಒಂದೊಂದು 50 ರೂಪಾಯಿ ಅದು ಅಷ್ಟಕ್ಕೆ ಎಲ್ಲ ಸೇಲ್ ಮಾಡ್ತಾಯಿದ್ರು. ನೋಡಿ, ಎಷ್ಟು ಆಕಾಶನೇ ಬಂದು ಭೂಮಿಗೆ ಮುತ್ತು ಕೊಡೋ ಥರ ಇದೆ, ಅಷ್ಟು ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಷ್ಟರಲ್ಲಿ ಆ ದೂರದಲ್ಲಿ ಕಾಣ್ತಾ ಇರೋವಂತಹ ಬೆಟ್ಟ ಗಿಡಗಳು ಎಲ್ಲನೂ ಕವರ್ ಆಗುತ್ತೆ, ಯಾವುದು ಕೂಡ ಕಾಣಲ್ಲ. ಹಾಗೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಸುತ್ತ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಊರು ಪ್ಲೇಸ್. ಅದೊಂದು ಪ್ಲೇಸು ನಮ್ಗೆ ಎಷ್ಟು ಹತ್ತಿರದರ ಇದೆ, ಬಟ್ ಅದೆಷ್ಟೋ ಕಿಲೋಮೀಟ್ರ್ ಅದು ಹೋಗಬೇಕು. ಆಮೇಲೆ ಸ್ಪೆಕ್ಟ್ರುಗಳೆಲ್ಲ ವಾಡ್ತಾಯಿದ್ರು ನೋಡಿ, ಸ್ಪೆಕ್ಟ್ರುಗಳೆಲ್ಲ ಓಪನ್ ಮಾಡ್ತಾಯಿದ್ರು. ನಾವು ತೊಗೊಳ್ಳೋಣ ಅಂತ ಕೇಳಿದ್ವಿ, ಬಟ್ ತುಂಬಾ ಕಾಸ್ಟ್ಲಿ ಹೇಳಿದ್ರು. ನಾವು ಬೇಡ ಅಂದ್ಬಿಟ್ಟು ಬಂದುಬಿಟ್ವಿ. ಯಾಕಂದರೆ ಎಲ್ಲರೂ ತೊಗೊಂಡಿದ್ದು ಹಿಂದಿನ ದಿವಸ ನೈಟಲ್ಲೇ. ಸೊ ನಾನು ತೊಗೊಂಡಿರಲಿಲ್ಲ, ಕೇಳ್ವಿ, ಬಟ್ ತುಂಬ ಕಾಸ್ಟ್ ಅನಿಸ್ತು, ಬೇಡ ಅಂದ್ಬಿಟ್ಟು ನಾವು ಬಂದುಬಿಟ್ವಿ. ಇಲ್ಲಿ ಫ್ರಿಜ್ ಟ್ಯಾಪ್ಸು ಮತ್ತು ಶೋಕೇಶ್ ಐಟಮ್ಸು, ಕೀ ಬಂಚಸ್ಸು ಎಲ್ಲ ಇತ್ತು. ಸೊ ನಾನು ನನ್ನ ಮಗ ಒಂದು ಕೀ ಬಂಚ್ ತೊಗೊಂಡ, ನಾನು ನಮ್ಮ ಅಕ್ಕ ಫ್ರಿಜ್ ಟ್ಯಾಪ್ ಬರುತ್ತಲ್ಲ ಅದನ್ನು ಮ್ಯಾಗ್ನೆಟಿಕ್ ಟ್ಯಾಪ್ ಅನ್ಸಿದ್ವಿ. ಸೊ ನೀವೇ ನೋಡ್ತಾ ಇರಬೇಕು ನಾವು ಎಷ್ಟು ಕವರ್ಫುಲ್ ಆಗಿದ್ದೀವಿ ಅಂದರೆ ಅಷ್ಟು ಚಳಿ ಇರುತ್ತೆ ಅಂತ ಅರ್ಥ. ಅಲ್ಲಿ ನೋಡೋಕೆ ಮಾತ್ರ ಬಿಸಿಲು ಅಷ್ಟು ಅನಿಸ್ತಾಯಿತ್ತು, ಬಟ್ ನಮ್ಗೆ ಬಿಸಿಲು ಅನಿಸ್ತಾ ಇರ್ತೀರ, ಸಿಕ್ಕಾಪಟ್ಟೆ ಅಲ್ಲಿ ಕೂಲಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಫಸ್ಟು ವ್ಯೂನೇ ಇದು. ಲಾಸ್ಟ್ ಟೈಮ್ ಬಂದಾಗ ಇದು ಡ್ಯಾಡಿ ಮಮ್ಮಿ ಅಕ್ಕ ಎಲ್ಲ ಸೆಕೆಂಡ್ ಟೈಮ್ ಬರ್ತಾಯಿದ್ದು. ಸೊ ನಾನು ಫಸ್ಟ್ ಟೈಮು ಇದಕ್ಕೆ ವಿಸಿಟಿಂಗ್ ಕೊಟ್ಟಿರಲಿಲ್ಲಂತೆ. ಸೊ ನಾನು ಇವಾಗ ವಿಸಿಟಿಂಗ್ ಕೊಟ್ವಿ. ಸೊ ಡ್ಯಾಡಿ ಮಮ್ಮಿ ಕೂತಿದ್ರು, ಫೋಟೋ ತೆಗಿತೀವಿ ಕೂತ್ಕೊಂಡು ಅಂದ್ಬಿಟ್ಟು ಅವ್ರನ್ನ ಕೂರಿಸ್ಬಿಟ್ಟು ತೆಗಿಸ್ಕೊಂಡ್ವಿ. ಸೊ ನಮ್ಮ ಡ್ಯಾಡಿ ಮಮ್ಮಿ ಸ್ಪೆಕ್ಸ್ ಹಾಕ್ಕೊಂಡು ವಿತೌಟ್ ಸ್ಪೆಕ್ಸ್ ಅವ್ರನ್ನ ನೋಡೋಕ್ಕೆ ನೋಡ್ತಾ ಇರಲಿಲ್ಲ. ಬಟ್ ಫೋಟೋ ಕ್ಲಾರಿಟಿನೇ ಬರೋಲ್ಲ ಸ್ಪೆಕ್ಸ್ ಹಾಕ್ಕೊಂಡು. ಅದಾದಮೇಲೆ ಮುಂದಕ್ಕೆ ಬರ್ತಿದ್ದು ಜನ ಎಲ್ಲ ಮುತ್ಕೊಂಡಿದ್ರು. ಅದ್ರಲ್ಲಿ ನಮ್ಮ ಭಾವನೂ ನಿಂತ್ಕೊಂಡು ನೋಡ್ತಾಯಿದ್ರು. ಏನಿರ್ಬೋದು ಅಂತ ನೋಡಿದ್ರೆ ಬೀಡ, ಫೇಮಸ್ ಬೀಡ, ಕೊಡೈಕೆನಾಲ್ ಬೀಡ ಅಂತೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಒಂದು ಟೇಸ್ಟ್ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಫಿಲ್ ಮಾಡ್ತಾಯಿದ್ದಾರೆ, ಏನೇನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟು ಫೀಲ್ ಆಯಿತು. ಅಂದರೆ ನೋಡಿ, ನಮ್ಮ ಕಡೆ ಬೀಡ ಹಾಕ್ಕೊಂಡ್ರೆ ಬಾಯಲ್ಲಿ ಅಗಿತಾ ಖಾಲಿನೇ ಆಗಲ್ಲ, ಒಂಥರ ಏನೋ ಥರ ಇರುತ್ತೆ. ಬಟ್ ಈ ಬೀಡ ನೀವು ನಂಬ್ತಿರೋ ಇಲ್ವೋ, ಬಾಯಿಗೆ ಹಾಕಿ ಕರ್ಗೋಯ್ತು, ಖಾಲಿನೇ ಆಗೋಯ್ತು ಬೀಡ. ಒಂದು ಬೀಡನೂ ತಿಂದಂಗೆ ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಬೀಡ. ಸೊ ನಾನು ಅದು ಕೂಡ ಒಂದು ವೀಡಿಯೋ ಮಾಡ್ಕೊಂಡೆ. ಸಖತ್ತಾಗಿತ್ತು ಬೀಡ, ಚೆನ್ನಾಗಿತ್ತು. ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ, ಸಾಕಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ವ್ಯೂ ನೋಡೋಣ ಅಂದ್ಬಿಟ್ಟು ನಾವು ಹೋದ್ವಿ. ತುಂಬಾ ಕ್ರೌಡ್ ಆಗಿಬಿಟ್ಟಿತ್ತು. ಇದೇನು ತುಂಬ ಏನಿರಲಿಲ್ಲ, ಒಂದು 9:40 9:30 ಇತ್ತು ಅಷ್ಟೇ ಟೈಮು.
ಅಲ್ಲಿಂದ ಮಕ್ಕಳು ಕೈಯೆಲ್ಲ ಇಟ್ಕೊಂಡು, ಯಾಕಂದರೆ ತುಂಬ ಕ್ರೌಡ್ ಇತ್ತು, ಪಾರ್ಕಿಂಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಜನ ಇದ್ದರು, ತುಂಬಾ ಜನ ಆಗಿದ್ರು. ಸೊ ಹಂಗೆ ಮಕ್ಕಳು ಕೈನೆಲ್ಲ ಹಿಡ್ಕೊಂಡು ನಾವು ಮುಂದೆ ಹೋದ್ವಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇತ್ತು. ನೋಡೋಕೆ ಮಾತ್ರ ಬಿಸಿಲು ಆಗಿತ್ತು. ಮತ್ತು ಇದೊಂದು ಪ್ಲೇಸ್ ಸೂಸೈಡ್ ಪಾಯಿಂಟ್ ಅಂತ ಬೇರೆ ಹಾಕಿದ್ರು. ಸೊ ನಾವು ಆ ಕಡೆ ಹೋಗಲೂ ಇಲ್ಲ, ಭಯ ಆಗೋಯ್ತು. ಅದಾದಮೇಲೆ ರೋಡಲ್ಲಿ ಕುದುರೆಗಳು ಎಲ್ಲ ನಿಲ್ಲಿಸಿದ್ರು. ಶಾಪಿಂಗ್ ಮಾಲ್ಸ್ಗಳು ಎಲ್ಲ ಓಪನ್ ಆಗಿತ್ತು. ಇದು ಒಂದು ಶಾಪಿಂಗ್ ಮಾಲ್ ಸಿಟಿ ಥರ ಒಳಗಡೆ. ಇಲ್ಲಿಂದ ಸುಮಾರು ಕರೆಕ್ಟಾಗಿ 1 ಕಿಲೋಮೀಟ್ರ್ ಇದೆ. ಒಳಗಡೆ ಎಲ್ಲ ಫುಲ್ಲು ಚಾಕ್ಲೇಟ್ಸ್, ಬೇಕ್ರಿಗಳು, ಆಮೇಲೆ ಕೀ ಬಂಚಸ್ಗಳು, ಗಿಫ್ಟ್ ಐಟಮ್ಸ್ಗಳು, ಬ್ಯಾಗ್ಸ್ಗಳು, ಆಮೇಲೆ ಡ್ರೆಸ್ ಅಂಗಡಿಗಳು. ಇಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಮರ ಇದೆಯಲ್ಲ, ಏನು ಬೇರುಗಳು ಅದೆಲ್ಲ ತುಂಬ ಇದು ಮಾಡ್ತಾರೆ. ಅದು ಎಂಡ್ ಆಫ್ ದ ಹೈಟ್ ಮೇಲೆ 1 ಕಿಲೋಮೀಟ್ರಷ್ಟು ಹೋಗ್ತಾ ಇದ್ದಂಗೆ ಈ ಥರ ವ್ಯೂ ಇದೆ. ಇದು ವ್ಯೂ ಪಾಯಿಂಟು. ಇಲ್ಲಿಂದ ನೋಡ್ತಾ ಇದ್ದೀರಲ್ಲ ಎಷ್ಟು ಮಂಜು ಇದೆ ಅಂದರೆ ಅಷ್ಟು ಮಂಜು ಇದೆ. ಈ ಕಂಬಿ ಮೇಲೆ ನಿಂತ್ಕೊಂಡು ಆ ಕಡೆಯಿಂದ ಸ್ನೋ ಎಲ್ಲ ಬರ್ತಾ ಇರೋದು ಫುಲ್ ಕವರ್ ಆಗೋಯ್ತು ನಾವಿರೋ ಕಡೆ. ಅಲ್ಲಿಂದ ನಿಂತ್ಕೊಂಡು ನಾವು ಫೋಟೋ ಹೊಡ್ಕೊಂಡ್ವಿ. ಫೋಟೋ ಎಲ್ಲ ಹೊಡ್ಕೊಂಡು ವಾಪಸ್ಸು லைட்டை எல்லாத்தையுமே எடுத்துக்கங்க. ப்ளஸ் இன்க்ளூடிங் இந்த கிழங்கு, இஞ்சி மாதிரி தோலை சீவிடுங்க. மொத்தமாக மிக்சியில் போட்டு 2 அடி 2 ஷாட்டு மட்டும் 20 மினிட்ஸ் நல்லா பாயில் பண்ணுங்க. சூப்பர் ரெடி. பட்டர் தேவை சேர்த்தீங்கன்னா அப்படியே மட்டன், ரியல் மட்டன் டேஸ்ட் இருக்கும். மட்டன் பெங்களூர் ரெண்டு இல்லையா சார்? சார் ½ கேஜிக்கு 2 பீஸ் தான் நிற்கும். ನೀವು 1 kg ವಾಂಗಿಕೆ ரொம்ப நல்லது. ವೇಟ್ ಜಾಸ್ತಿ ಆಯ್ತಲ್ವಾ? ವೇಟ್ ಜಾಸ್ತಿ ಆಯ್ತಲ್ಲ, ಎರಡೇ ಬರೋದು ½ kg. சார் உங்களுக்கு courier வந்து 120, தமிழ்நாடுக்கு 70 rupees courier இருக்கு. உங்களுக்கு ಆಯ್ತು, ಕಮ್ಮಿ ಮಾಡಿ ತಗೊಂತೀವಿ. கேஜிக்கு 20 rupees. நமக்கு நல்ல மெடிசன். நீங்க டாக்டர்கிட்டே போக வேணாம். நீங்க நான் இவ்வளவு பேசினதுக்கு டாக்டர் கன்சல்ட் ஃபீஸே வாங்கிடுவாரு. உண்மைதானே மேடம்? அதான் சொல்றேன் நான். உணவே மருந்து. ಗೊಂಬೆ ಚಾಕ್ಲೇಟ್ಸ್ ಇದೆ ನೋಡಿ. ஒரு பாக்ஸ் 100, 3 பேக் 250 ஆஃபர். எது வேணுமோ எடுத்துங்க, உங்க சாய்ஸ். 100 ரூபாய்க்கு மட்டோட எடுங்க, அப்பதான் ನಾನು ಸೇ ರೆಕಾರ್ಡ್ ಮಾಡ್ತೀನಿ. ನೋಡಿದ್ರಲ್ಲ, ಹೀಗೆ ಆ ಬೇರ್ಗಳ ಬಗ್ಗೆ ಅವರು ತೊಗೊಂಡು, ನಾವು 1 kg ಅಷ್ಟು ನಮ್ಮ ಭಾವ ತೊಗೊಂಡ್ರು. ಅದು ಕುಡಿದ್ರೆ BP ಶುಗರು ಹೇಳಿದ್ರಲ್ಲ, ಹಾಸ್ಪಿಟಲ್ಗೆ ಹೋಗಬಾರ್ದು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇಲ್ಲಿ ಗಿಡ ಇದು ಕೊಡಿ, ಇದು ಅನದರ್ ಬಂಚ್ ಎತ್ಕೊಂಡು ನೋಡಿ. ನೋಡ್ತಾ ಇದ್ದೀರಲ್ಲ ನೀವು, ಇದು ರಿಯಲ್ ಡಿಫ್ರೆಂಟ್ ಇದೆ ಅಲ್ವಾ? ಮಿನಿಮಮ್ 5 years ಇರ್ಬೋದಂತೆ. ನನ್ನ ಮನೆಗೆ ಚೆನ್ನಾಗಿತ್ತಿದ್ದು, ಚೆನ್ನಾಗಿದೆ ನೋಡಿ. ಸೊ ಅಂದೇ ಬರ್ತಾ ಇದ್ವಿ, ಟಿಕೆಟ್ ತೊಗೊಂಡು ಹೋಗಬೇಕು. ತುಂಬಾನೇ ಚೆನ್ನಾಗಿತ್ತಿದ್ದು. ನೋಡ್ತಾ ಇದ್ದಿಲ್ಲ, ಇದು ಟಿಕೆಟ್ ಕೌಂಟರು. ಇಲ್ಲಿ ನಮ್ಮ ಡ್ಯಾಡಿ ಎಲ್ಲರಿಗೂ ತೊಗೊಂಡ್ರು. ಇದು ಎಂಟ್ರಿ ತೊಗೊಂಡು ಹೋಗ್ತಾ ಇದ್ದಂಗೆ ಆಪೋಸಿಟ್ಟೇ ಒಂದು ದೊಡ್ಡ ಆನೆಗಳದ್ದು ಸ್ಟ್ಯಾಚು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು ವಿಶೇಷ ಅಂದರೆ, ಇಲ್ಲಿ 2 ಎದುರುಗಡೆ ಆಪೋಸಿಟ್ 2 ಬೆಟ್ಟಗಳಿದೆ. ಅಂದರೆ ಪಕ್ಕದಲ್ಲಿ ಏನೋ ಒಂದು ಮೌನಮೆಂಟ್ ಥರ ಒಂಥರ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅದು. ಅಲ್ಲಿ ನಿಂತ್ಕೊಂಡು ಎಲ್ಲರೂ ಫೋಟೋ ಹೊಡ್ಕೊಂಡು ಎಲ್ಲ ಇದು ಮಾಡ್ತಾರೋ. ನಿಜವಾಗ್ಲೂ ನೋಡಿ, ಆಕಾಶ ನಮಗೆ ಕೈಗೆ ಸಿಗೋ ಅಷ್ಟು ಹತ್ತಿರದಲ್ಲಿ ಇದೆಯೇನೋ, ಮೇಲೆ ಇಲ್ಲ ಅದು ಕೆಳಗಡೆ ಇದೆ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಅಲ್ಲಿ. ಅಷ್ಟು ಕೂಲಾಗಿತ್ತು ವೆದರು. ಅದಾದಮೇಲೆ ಪಕ್ಕದಲ್ಲೇ ಗೂನಾ ಕೇವ್ಗೆ ಹೋದ್ವಿ. ಗೂನಾ ಕೇವ್ ವಿಶೇಷತೆ ಏನಂದರೆ, ತುಂಬ ವರ್ಷದ, ಸುಮಾರು ಹಳೇ ವರ್ಷ, ತುಂಬ ಅಂದರೆ ಎಷ್ಟಂದರೆ ಒಂದು 100,000 ವರ್ಷಗಳ ಥರ ಮರಗಳೆಲ್ಲ ಇಲ್ಲಿದೆಯಂತೆ. ಅಷ್ಟು ಹಳೆ ಮರಗಳು ಇಲ್ಲಿದೆಯಂತೆ. ಹೇಗೆಂದರೆ ನಿಜವಾಗ್ಲೂ ಒಳಗಡೆ ಹೋದರೆ ತುಂಬ ವಿಚಿತ್ರ ಅನಿಸುತ್ತೆ. ಮರಗಳ ಬೇರು ಫುಲ್ ಹೊರಗಡೆ ಬಂದಿದೆ. ಅಷ್ಟು ಫುಲ್ಲು ಡಿಫ್ರೆಂಟ್ ಆಗಿದೆ. ಹೇಗಿದೆ ಅಂದರೆ ಒದ್ದದ್ದು ಬರೋದು ವಿಚಿತ್ರವಾಗಿದೆ. ಆಯಿತು ಅಂತ ನಾವು ಈ ಥರ ಟಿಕೆಟ್ ತೊಗೊಂಡು ಮುಂದೆನೇ ಒಂದು ಸ್ವಲ್ಪ ಕಲ್ಲು ನಡಿಗೆ ಇದೆ, ಮಧ್ಯದಲ್ಲಿ ಒಂದು ಕಬ್ಬಿಣದ ರಾಡ್ ಇಕ್ಕಿದ್ದಾರೆ. ಸೊ ವಯಸ್ಸಾದವರು ಅದು ಇಟ್ಕೊಂಡು ಹೋಗ್ಬೋದು. ಅದಾದಮೇಲೆ ಸ್ವಲ್ಪ ಮಣ್ಣಿನ ನಡಿಗೆ ಇದೆ, ಮಣ್ಣು ರೋಡ್ ಥರ ಇದೆ, ಅಲ್ಲಿ ನಡ್ಕೊಂಡು ನಾವು ಹೋಗಬೇಕು. ತುಂಬ ಇವಾಗ ವೆಕೇಷನ್ ಇರೋದ್ರಿಂದ ತುಂಬ ಜನ ಬಂದಿದ್ದರು. ಇಲ್ಲಿ ನೋಡೋಕ್ಕೆ ಏನು ಜನ ಕಾಣಿಸ್ತಾ ಇಲ್ಲ. ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ. ಒಳಗಡೆ ಮಕ್ಕಳುಗಳು, ದೊಡ್ಡೋರು, ಯೂತ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಏನು ಕಿರ್ಚಾಡ್ತಾಯಿದ್ರು ಅಂದರೆ ಹಂಗೆ ಕಿರ್ಚಾಡ್ತಾಯಿದ್ರು ಒಳಗಡೆ. ಇಲ್ಲಿ ಮಂಕಿ
ಪಾಪ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿತ್ತು. ಹೊಟ್ಟೆಲಿ ಒಂದು ಬೇರೆ ಪಾಪು ಬೇರೆ ಇತ್ತು. ಎಷ್ಟು ನೀಟಾಗಿ ಪೋಸ್ ಕೊಡ್ತಿದ್ದು, ಪಾಪುನ ಇಟ್ಕೊಂಡು ಕೂತಿತ್ತು. ಆಯಿತು ಅಂತ ನಿಧಾನವಾಗಿ ನಡ್ಕೊಂಡು ಹೋದ್ವಿ ಕೆಳಗಡೆ. ಸ್ವಲ್ಪ ಡೌರಿತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ರು ಒಳಗಡೆ. ಇದ್ರ ಸುತ್ತ ಮರದಗಳು ಕೊಂಬೆಗಳ ಮೇಲೆ ರೆಂಬೆಗಳ ಮೇಲೆಲ್ಲ ಕೂತ್ಕೊಂಡು ಫೋಟೋ ಹೊಡ್ಸ್ಕೊತಾ ಇದ್ರು. ಆಮೇಲೆ ವ್ಯೂ ಪಾಯಿಂಟ್ ಇದೆ, ನಾನು ಝೂಮ್ ಮಾಡಿದ್ಮೇಲೆ ವ್ಯೂ ಪಾಯಿಂಟ್ ಅಲ್ಲೂ ಕೂಡ ನೋಡ್ಬೋದು. ಆಮೇಲೆ ಇನ್ನೇನಿಲ್ಲ, ತುಂಬ ಮಂಕಿಗಳು ಕೂಡ ಇತ್ತು. ಪಾಪ ಟ್ರಿಪ್ಪಿ ಬಂದಿದ್ದವ್ರು ಜೊತೆ ಇಸ್ಕೊಂಡೆಲ್ಲ ತಿಂತಾಯಿದ್ದು. ತುಂಬ ಚಿಲ್ಲಾಗಿತ್ತು ಅಲ್ಲಿ ಪ್ಲೇಸು. ಮರದ ಬೇರುಗಳನ್ನ ಈಚೆ ಬಿಟ್ಟಿರೋದು, ತುಂಬ ಮರಗಳಿಲ್ಲಿರೋದು. ಬಟ್ ತುಂಬ ಫೋಟೋಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಆಮೇಲೆ ಈಗ ನಾವು ಒಂದು ಪ್ಲೇಸ್ಗೆ ಹೋಗ್ತೀವಿ, ಅದು ಹತ್ತು ಹೋಗಬೇಕು. ಇದುವರೆಗೂ ಕೂಡ ಅದು ಎಷ್ಟು ಅಡಿ ಆಳ ಇದೆ ಅಂತಲೇ ಗೊತ್ತಾಗಿಲ್ವಂತೆ. ಅಷ್ಟು ನೋಡಿ, ನಮ್ಮ ಅಪ್ಪನಲ್ಲಿ ಅಲ್ಲಿ ಕಬ್ಬಣ ಹಾಕಿದಲ್ಲ, ಅದು ಗುಹೆ ಥರ ಇದೆ ಕೆಳಗಡೆ ಫುಲ್ಲು. ಅದು ಎಷ್ಟು ಅಡಿ ಆಳ ಇದೆ ಅಂತ ಇದುವರೆಗೂ ಕಂಡುಹಿಡಿಯೋಕ್ಕೂ ಆಗಿಲ್ವಂತೆ. ಅಷ್ಟು ಆಳ ಇದೆಯಂಥದ್ದು. ಹಾಗೆ ಆಯಿತು ಅಂತ ಮೇಲೆ ಬಂದು ವ್ಯೂ ಪಾಯಿಂಟ್ ನೋಡಿದ್ವಿ. ಎಷ್ಟು ಆಳ ಇದೆ ಅಂದರೆ ಅಲ್ಲಿ ನಿಜವಾಗ್ಲೂ ಏನೂ ಕಾಣಿಸ್ತಾನೆ ಇರಲಿಲ್ಲ. ಏನಕ್ಕಂದರೆ ಫುಲ್ ಹಿಮ ಕ್ಲೌಡ್ ಮುಚ್ಕೊಬಿಡ್ತು, ಸಿಕ್ಕಾಪಟ್ಟೆ ಕೋಲ್ಡ್ ಆಗೋಯ್ತು. ನಾವು ನೋಡಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಫೋಟೋಗಳು ಹೊಡ್ಸ್ಕೊಂಡ್ವಿ. ಅದಾದಮೇಲೆ ಮುಂದೆ ಬರ್ತಾ ಅದು ಮುಗಿಸ್ಕೊಂಡು, ಇದು ಪೈನ್ ಫಾರೆಸ್ಟ್ ಅಂತ. ಇಲ್ಲಿ ಬರೀ ಪೈನ್ ಮರಗಳೇ ಇದೆ. ಈ ಶೂಟಿಂಗ್ಸ್ಗೆಲ್ಲ ತುಂಬ ಇದನ್ನ ಶೂಟಿಂಗ್ ಮಾಡ್ತಾರೆ. ನಮಗೆ ಆವಾಗ ಅಲ್ಲಿ ಹೋದ್ಮೇಲೆ ತುಂಬ ಈ ಊಟಿ ಕೊಡೈಕೆನಾಲೆಲ್ಲ ತುಂಬ ಶೂಟಿಂಗ್, ನೀವು ಬರೆದ ಕಾದಂಬರಿ ಇದೆಲ್ಲ ಫೀಲ್ ಆಗ್ತಾಯಿತ್ತು ನಮಗೆ. ಇಲ್ಲೇ ಇರ್ಬೋದು ಅಂತ. ಅಂದರೆ ಊಟಿಗೆ ನಾನು 3 ಸಲ ಹೋಗಿದ್ದೆ, ಬಟ್ ಕೊಡೈಕೆನಾಲ್ಗೆ ಇದೆ ಫಸ್ಟ್ ಟೈಮು. ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ದೂರ ಬರ್ತಾ ಇದ್ದಂಗೆ ಇದು ಒಂದು ಪಾರ್ಕ್ ಅಂತ. ಇಲ್ಲಿ ಈ ಪಾರ್ಕ್ ಹೆಸರು ಮರ್ತೋಯ್ತು ನನಗೆ, ಏನೋ ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಏನಂದರೆ ನೆಟ್ವರ್ಕೇ ಇಲ್ಲ ಅಷ್ಟು. ಜಾಸ್ತಿ ಆಗಿತ್ತು, ಹಿಮ ಎಲ್ಲ ಮುಚ್ಕೋಬಿಟ್ಟಿತ್ತು. ಇದು ಜಸ್ಟ್ ಒಂದು ಕಂಬಿ ಹಾಕಿದ್ದಾರೆ, ಆ ಕಂಬಿಯಿಂದ ನಾನು ಶೂಟ್ ಮಾಡ್ತಾ ಇದ್ದೀನಿ. ಹೆಂಗಿದೆ ನಿಜವಾಗ್ಲೂ ಇಳ್ಕೊಂಡು ಹೋಗ್ಬಿಡ್ಲ ಅನ್ನೋ ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಇಳಿದ್ರಂತೂ ವಾಪಸ್ ಅಂತೂ ಸಿಗಲ್ಲ ನಾನು, ಯಾಕಂದರೆ ಸಾವಿರಾರು ಅಡಿ ಕೆಳಗಡೆ ಆಳ ಇದೆ. ನಾನು ಅಷ್ಟು ಟಾಪಲ್ಲಿ ಇದ್ದೀವಿ ನಾವು. ಕೆಳಗಡೆ ಸುಮಾರು ಒಂದು 11 ಗಂಟೆ 11:30 ಅನ್ಸುತ್ತೆ. ಹೆಂಗೆ ಆಕಾಶ ಮೇಲೆ ಬಂದು ಗಿಡಗಳಿಗೆಲ್ಲ ಮುಟ್ಕೊಡ್ತಾ ಇದೆ. ಅಷ್ಟು ಚೆನ್ನಾಗಿದೆ ನೋಡಿ. ಸೌಂದರ್ಯನ ಸಾಕಾಗಲ್ಲ ಅಂತ ಒಂದು ಎಕ್ಸಾಂಪಲ್. ಎಷ್ಟು ಸುಂದರವಾಗಿದೆ ಅಂದರೆ ಅವ್ವಾ, ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ನೋಡು, ಹಸಿರು ಫಿಲಿಮ್ಸಲ್ಲೆಲ್ಲ ನೋಡ್ತೀವಿ, ಬಟ್ ರಿಯಲ್ ಆಗಿ ಈ ಥರ ಎಲ್ಲ ಚೆನ್ನಾಗಿದೆ. ಇನ್ನೊಂದು ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ನಾನು ನಮ್ಮ ಡ್ಯಾಡಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವಾಗಲೂ ಎಲ್ಲೋದ್ರೂ ಅಷ್ಟೇ ನಾನು ಬರಲ್ಲ ಅಂದರೂ ಬಾಮ್ಮ ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಒಂದು ಅಲ್ಲೇ ಇದ್ದಿದ್ದು ಹೂವನ ಕಿತ್ಕೊಂಡ್ಬಿಟ್ಟು ಸ್ವಲ್ಪ ಫೋಟೋ ಹೊಡ್ಸ್ಕೊಂಡ್ಬಿಟ್ಟು ತುಂಬ ರೀಲ್ಸ್ ಮಾಡಬೇಕು ಅಂತ ಆಸೆ ಆಗ್ತಾಯಿತ್ತು, ಬಟ್ ನೆಟ್ವರ್ಕೇ ಇರಲಿಲ್ಲ. ಏನು ಮಾಡೋದು, ಹಂಗೆ ಒಂದು ಶೂಟ್ ಮಾಡ್ಕೊಂಡ್ವಿ. ಎದುರುಗಡೆ ನೋಡ್ತಾ ಇದ್ದೀರಲ್ಲ, ಅದು ಕ್ಲೌಡ್ ಈ ಕಡೆ ಗಾಳಿಗೆ ಬರ್ತಾ ಇರೋದು. ಅಷ್ಟು ಚೆನ್ನಾಗಿತ್ತು. ಎಷ್ಟು ಸುಂದರವಾಗಿದೆ ಅಲ್ವಾ ಕೊಡೈಕೆನಾಲು. ತುಂಬಾ ಸುಂದರವಾಗಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅಲ್ಲಿ ಹೋದ್ಮೇಲೆ ಇದೇ ಥರ ತುಂಬ ಕವರ್ ಆಗ್ತಾಯಿತ್ತು. ಮೋಡ ಎಲ್ಲ ನೋಡಿ ತುಂಬಾ ಬಂದ್ಬಿಡ್ತು. ನಮ್ಗೆ ಸಖತ್ ಒಂಥರ ಕ್ರೇಜ್ ಹೊಡಿತಾಯಿತ್ತು. ನನ್ನ ಮಗಳಿಗೆ ಬೇರೆ ರೀಲ್ಸ್ ಮಾಡು ಅಂತ ಹೇಳ್ತಾ ಇದ್ದೆ. ಅವಳು ಅಷ್ಟು ಗೊತ್ತಾಗಲ್ಲ, ನನಗೆ ನೆನಪಿಲ್ಲ ಅಂತ ಹೇಳ್ತಾ. ನೀವೇ ನೋಡ್ತಾ ಇದ್ದಲ್ಲ ಎದುರುಗಡೆ ಹಿಂಗಿದೆ, ಒಂದು ವಿಡಿಯೋಗೆ ಹಂಗೆ ಬರ್ತಾ ಇದೆ. ಇನ್ನು ರಿಯಲ್ ಆಗಿ ನೀವು ನೋಡಬೇಕಾಗಿತ್ತು. ಫುಲ್ ಚಿಲ್ಡ್ ಆಗಿತ್ತು. ನಾವು ಫುಲ್ ಚಿಲ್ಡಾಗಿ ಕೋಲ್ಡಾಗಿ ಇದ್ವಿ. ತುಂಬ ಚಳಿ ಆಗ್ತಾಯಿತ್ತು. ಸಕ್ಕತ್ತಾಗಿತ್ತು. ಆಲ್ಮೋಸ್ಟ್ ಇದು 12 o'clock ಹಂಗಿದೆ ನೋಡಿ ವೆದರು ಹೇಗಿದೆ ನೋಡಿ. ನಾವು ಅಲ್ಲಿಂದ ಆಯಿತು ಅಂತ ಅದೆಲ್ಲ ರೋಡ್ ಕೊಟ್ಟು ಮುಗಿಸ್ಕೊಂಡು ಕಾರ್ ಹತ್ರ ಬಂದ್ವಿ.
ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾಯ್ತು. ಸೊ ಅಲ್ಲಿಂದ ಆಯಿತು ಅಂತ ಮುಗಿಸ್ಕೊಂಡು ಅದಾದಮೇಲೆ ಆಲ್ಮೋಸ್ಟ್ ಮಧ್ಯಾಹ್ನ ಎಲ್ಲ ಊಟ ರೂಮಲ್ಲೇ ಎಲ್ಲ ತಂದಿದ್ವಿ, ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಯಿತು. ಸೊ ಹೊರಗಡೆ ಬಿಟ್ಟು ಬಂದ್ವಿ. ಹೊರಗಡೆ ಬಂದು ಅಲ್ಲೇ ಒಂದು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಯಾಕಂದರೆ ಅಲ್ಲಿ ಕುಡಿತಾ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿ ಕಾಫಿನ ಕುಡಿದ್ವಿ. ನಮ್ಮ ಮಮ್ಮಿ ನೋಡ್ರಿ ಹೆಂಗೆ ಗೊರಕೆ ಹೊಡಿತಾ ಇದ್ದಾರೆ, ಗೊರಕೆ ಹೊಡಿಯಲ್ಲ ಅಂತ ಇದ್ರು. ಅವರು ಎಷ್ಟು ಗಾಢ ನಿದ್ದೆಲಿದ್ದರು ಅಂದರೆ ಅಷ್ಟು ಗಾಢ ನಿದ್ದೆಲಿದ್ದರು. ಸೊ ಗಾಢ ನಿದ್ದೆಲಿದ್ದರು. ಎಲ್ಲರೂ ಹಂಗೆ ಸುಸ್ತಾಗಿದ್ದು, ಚೆನ್ನಾಗಿ ಸುತ್ತಾಡಿ ಸೊ ಆಯಿತು ಅಂತ ಎಲ್ಲರೂ ಅಂದ್ಕೊಂಡ್ವಿ. ಅವತ್ತು ರೂಮಿಗೆ ಬಂದು ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಮಸ್ತೆ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.